ಯಾವಾಗ ನೀವು ಗುಣಮಟ್ಟದ ಹೋರಿಯ ಸಿಮನ್ ABS ಕಂಪ್ನಿಲಿ ಆಲ್ ದ ಬುಲ್ಸ್ 30 ಲೀಟರ್ಸ್ ಪ್ಲಸ್ ಮಿಲ್ಕಿಂಗ್ ಇರುತ್ತೆ. 10 ಲೀಟರ್ಸ್ ಕೊಡುವಂಥ ಅನಿಮಲ್ಗೆ ನೀವು 30 ಲೀಟರ್ಸ್ ಕೊಡುವಂಥ ಜಿನೋಮಿಕ್ ABS ಬುಲ್ನ ಯೂಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಲ್ಯಾಕ್ಟೇಷನಲ್ಲಿ ಅದು 16 ಲೀಟರ್ಸ್ವರೆಗೂ ಮಿಲ್ಕಿಂಗ್ ಹೋಗುವಂಥ ಕೆಪಾಸಿಟಿ ಬರುತ್ತೆ. 16 ಲೀಟರ್ಸ್ ಅನಿಮಲ್ ನಿಮಗೆ ಇನ್ಸಿಮಿನೇಟ್ ಮಾಡಿದಾಗ ಅದು ನೆಕ್ಸ್ಟ್ 20-22 ಥರ ಹೋಗೋ ಥರ ಪ್ಲಾನ್ಸ್ ಇರುತ್ತೆ. ಪಂಜಾಬಲ್ಲಿ 30 ಲೀಟರ್ಸ್ 40 ಲೀಟರ್ಸ್ ಭಾಳ ಸರ್ವೇ ಸಾಮಾನ್ಯ ಅಂತಂದರೆ ಅವರು ಆಲ್ಮೋಸ್ಟ್ 15-20 ಇಯರ್ಸಿಂದ ಬರೀ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಬಂದಿದ್ದಾರೆ. ನ್ಯಾಷನಲ್ ಮಿಲ್ಕ್ ರೆಕಾರ್ಡ್ ಬಂದಿದೆ, 82 ಲೀಟರ್ಸ್ ಪರ್ ಡೇ ಮಿಲ್ಕ್ ಬಂದಿದೆ. ಅದು ಬಂದು ABS ಸ್ಟ್ರೈಕರ್ ಬುಲ್ಲಿಂದ ಇನ್ಸಿಮಿನೇಟ್ ಆಗಿರುವಂಥ ಅನಿಮಲ್. ಇಲ್ಲಿ ಅನಿಮಲ್ಸ್ 30 ಲೀಟರ್ ಯಾವ ಕೊಡ್ತಾ ಇದ್ದಾವೋ ಅವನ್ನೇ ತೊಗೊಂಡು ಹೋಗ್ತಾರೆ. ಅವರು 2-3 ಒಳ್ಳೆ ಜನರೇಷನ್ ಕರುಗಳನ್ನ ತಗೊಳ್ತಾರೆ. ಅದೇ 30 ಲೀಟರ್ಸ್ ಕೊಡುವಂಥ 3ನೇ ಲ್ಯಾಕ್ಟೇಷನ್ ಅನಿಮಲ್ನ ವಾಪಸ್ ಇಲ್ಲೇ ಮಾರ್ತಾರೆ. 30 ಲೀಟರ್ಸ್ ಕೊಡುವಂಥ ಅನಿಮಲ್ ಇಲ್ಲೇ ನಾವೇ ಅದ್ರ ಮೇಲೆ ಬ್ರೀಡಿಂಗ್ ಫೋಕಸ್ ಮಾಡಿದಾಗ ಆಬ್ವಿಯಸ್ಲಿ ನಿಮಗೆ 40-45 ಲೀಟರ್ಸ್ ನಿಮಗೆ 2-3 ಜನರೇಷನ್ಲೇ ಬರುತ್ತೆ. ಯಾವಾಗ ನೀವು ಗುಣಮಟ್ಟದ ಬುಲ್ ಸಿಮನ್ ಯೂಸ್ ಮಾಡ್ತಾ ಬಂದಂಗೆ ಹಾಲು ಒಂದು ಭಾಗ ಆದರೆ ನೆಕ್ಸ್ಟು ಬಾಡಿ ಕ್ಯಾರೆಕ್ಟರಿಸ್ಟಿಕ್ಸ್, ಬಾಡಿ ಟ್ರೇಟ್ಸ್ ಅಂತ ಏನು ಕರಿತೀವಿ ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆಮೇಲೆ ರೋಗ ರುಜಿನ ತಡ್ಕೊಳ್ಳುವಂಥ ಶಕ್ತಿಗಳು, ಕೆಚ್ಚಲು ಬಾವು ಇರ್ಬೋದು, ಈ ಥರ ಚಾನ್ಸಸ್ ಕೂಡ ಬರುವಂಥ ಜನರೇಷನ್ಸ್ ಟು ಜನರೇಷನ್ಸಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಅಲ್ಲಿ ನೋಡಿ ಅನಿಮಲ್ ಒಂಚೂರು ಸ್ಟ್ರೆಸ್ ಇಲ್ಲ, ಬಾಯಲ್ಲಿ ನೊರೆ ಇರ್ಬೋದು, ಆ ಥರದ್ದು ಏನು ಕಾಣಲ್ಲ ನಿಮಗೆ. ಕಾನ್ಸ್ಟೆಂಟ್ ಯಾವಾಗಲೂ 24 hours into 7 ಫ್ರೆಶ್ ವಾಟರ್ ಇರಬೇಕು. ರೈತನ ಕೈಯಲ್ಲಿ ದುಡ್ಡು ಬರೋದೇ ಒನ್ ಟೈಮ್, ಒಂದು ಪಡ್ಡೆಗಳನ್ನ ಮಾರಿದಾಗ ಇಲ್ಲ ಒಳ್ಳೆ ಹಾಲು ಕೊಡುವಂಥ ಹಸುನ ಮಾರಿದಾಗ. ನೀವು ಗುಣಮಟ್ಟದ ಹೋರಿಯ ಸಿಮನ್ ಬಳಸಿದ್ದೀರಾ ಅಂದರೆ 100% ಆ ಪಡ್ಡೆಗೆ 120-150 ಕೊಟ್ಟೆ ಕೊಡ್ತಾರೆ. 4-5 ಗುಣಮಟ್ಟದ ಪಡ್ಡೆಗಳನ್ನ ಮಾರ್ಕೊಂಡು 1 ಲಕ್ಷ ಇಟ್ಕೊಳ್ಳಿ, ಆನ್ಯುವಲಿ 5 ಲಕ್ಷ ಸಪರೇಟ್ ಆದಾಯ ಆಗುತ್ತೆ ಮಿಲ್ಕ್ನ ಬಿಟ್ಟು. ಈ ರೀತಿ ಪ್ಲಾನ್ ಆಗಿ ಮಾಡ್ಕೊಂಡು ಹೋದ್ರೆ ಮಾತ್ರ ಹೈನುಗಾರಿಕೆ ಪ್ರಾಫಿಟಬಲ್ ಆಗುತ್ತೆ. ಬರುವಂಥ ದಿನಗಳಂತೂ ದಟ್ ಈಸ್ 100% ನಿಜ. ನಿಮ್ಮ ಮನೆಯಲ್ಲಿ ಇರುವಂಥ ಹಸುಗಳಲ್ಲೇ ನೀವು ಒಳ್ಳೆ ಗುಣಮಟ್ಟದ ಸಿಮನ್ ಯೂಸ್ ಮಾಡ್ತಾ ಬನ್ನಿ, ನಿಮ್ಗೆ ಆಬ್ವಿಯಸ್ಲಿ 1-2 years ಅಲ್ಲಿ ಡಿಫ್ರೆನ್ಸ್ ಕಾಣ್ತಾ ಹೋಗುತ್ತೆ. 95 to 100 ರೂಪೀಸಿಂದ ಇಂಪೋರ್ಟೆಡ್ ಸಿಮನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಿಮ್ಗೆ ಗಂಡಾದರೂ ಬರುತ್ತೆ, ಹೆಣ್ಣಾದರೂ ಬರುತ್ತೆ. ಅವಾಗ ನೀವು 1-2 ಗುಣಮಟ್ಟದ ಕರು ಬರುತ್ತೋ ಆಬ್ವಿಯಸ್ ಆಗಿ ಆಮೇಲೆ ನೀವು ಸೆಕ್ಸ್ಡ್ ಸಿಮನ್ ಕಡೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಾಲಿನ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ನೀವು ಗುಣಮಟ್ಟದ ಹೋರಿಯ ಸಿಮನ್ ಬಳಸಿದಾಗ ಮಾತ್ರ ನಿಮ್ಮದು ಜಾಸ್ತಿ ಆಗ್ತಾ ಹೋಗುತ್ತೆ. 4-5 ದಿವಸ ಹುಟ್ಟಿರುವಂಥ ಕರುಗಳನ್ನ 25,000 ವ್ಯಾಲ್ಯೂವರೆಗೂ ಸೇಲ್ ಮಾಡಿದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ. ABS ಅಂತ ಯಾವಾಗ ಅವ್ರ ಹತ್ರ ರೆಕಾರ್ಡ್ ಇದೆಯೋ, ವಿತೌಟ್ ರೆಕಾರ್ಡ್ ನಿಮ್ಗೆ ಅದು ವ್ಯಾಲ್ಯೂ ಕೊಡಲ್ಲ. ಯಾವಾಗ ನೀವು ನ್ಯೂಟ್ರಿಷನ್ ಫ್ರಮ್ ದ ಡೇ 1 ಇಂದ ಕರೆಕ್ಟಾಗಿ ಫೋಕಸ್ ಮಾಡ್ತಾ ಬರ್ತೀರಾ, 5 days ಮಿಲ್ಕ್ ರಿಪ್ಲೇಸರ್ ಇರ್ಬೋದು, ಕ್ರಾಫ್ ಗ್ರೋವರ್ ಇರ್ಬೋದು, ಟೈಮ್ ಟು ಟೈಮ್ ಏನು ನ್ಯೂಟ್ರಿಷನ್ ಬೇಕೋ ಅದು ಕೊಡ್ತಾ ಬರ್ತಿದ್ದಂಗೆ 2 ವರ್ಷಕ್ಕೆ ಕರೆಕ್ಟಾಗಿ ಕನ್ಸೀವ್ ಆಗುತ್ತೆ, ಪ್ಲಸ್ ನಿಮ್ಗೆ ಅದು ಕಾಫ್ ಕೊಡುತ್ತೆ. ಯಾವ ಬುಲ್ಲಿಂದ ಹುಟ್ಟಿದೆ ಅಂತ ಒಂದು ಟ್ಯಾಗ್ ಮಾಡ್ತಾ ಹೋಗೋದ್ಕಿದ್ದಂಗೆ ನಿಮ್ಗೆ ಅದು ಸೆಲ್ಲಿಂಗ್ ಟೈಮಲ್ಲಿ ಪ್ರೀಮಿಯಂ ಅಮೌಂಟ್ ಕೊಟ್ಬಿಟ್ಟೆ ಹೋಗುತ್ತೆ. ಇದು ಬಂದು ಬ್ರೂಟ್ ಬುಲ್ಲಿಂದ ಹುಟ್ಟಿರುವಂಥ ಕಾಫ್, ABS ಬ್ರೂಟ್ ಇಂದ. ಸೊ ನೀವು ನೋಡ್ಬೋದು 7 to 8 days ಕಾಫ್ ಇದು. 8 ದಿವಸದಲ್ಲೇ ಇಷ್ಟು ಗುಣಮಟ್ಟದ ಕರು ಬಂದಿದೆ. HF ಇದ್ರೂ ಕೂಡ ಅದ್ರ ಬಾಡಿ ಕನ್ಫರ್ಮೇಷನ್ ಅಷ್ಟು ಗುಣಮಟ್ಟದ್ದು ಕಾಣಲ್ಲ ನಿಮಗೆ, ಬಟ್ ಕರು ಮಾತ್ರ ನಿಮಗೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದಾಗ ನಿಮಗೆ ಈ ರೀತಿ ಕರುಗಳು ಬರುತ್ತೆ. ನನ್ನ ಹೆಸರು ಚಿನ್ಮಯ್ ಅಂತ, ನಾನು ABS ಕಂಪ್ನಿಲಿ ಸೇಲ್ಸ್ ಮ್ಯಾನೇಜರ್ ಅಂತ ವರ್ಕ್ ಮಾಡ್ಕೊತೀನಿ. ಸೊ ದಕ್ಷಿಣ ಭಾರತದ ಸೇಲ್ಸ್ ನೋಡ್ಕೊಳ್ತೀನಿ ನಾನು. ಸೊ ಕಮಿಂಗ್ ಡೌನ್ ಟು ಕಂಪ್ನಿ ಅಂದರೆ ABS ಅನ್ನೋದು ಅಮೆರಿಕನ್ ಬ್ರೀಡರ್ ಸರ್ವಿಸಸ್ ಅಂತ. ಇದು 1938 ಇರೋಂಥ ಕಂಪ್ನಿ. ಆಲ್ಮೋಸ್ಟ್ 80 years ಕಂಪ್ಲೀಟ್ ಆಗಿದೆ ಮತ್ತು 80 ಕಂಟ್ರೀಸಲ್ಲಿ ಆಪ್ರೇಟ್ ಆಗ್ತೀವಿ. ಆಮೇಲೆ ಕಂಪ್ನಿ ಪ್ರಾಡಕ್ಟ್ ಬಂದು ಓನ್ಲಿ ಸಿಮನ್ನಿಂದ ಮಾತ್ರ ನಾವು ಆಪ್ರೇಟ್ ಮಾಡೋದು ಟೋಟಲಿ 80 ಕಂಟ್ರೀಸಲ್ಲಿ. ಸೊ ಸಿಮನ್ ಅನ್ನೋದಾದರೆ ಫಾರ್ ಎಕ್ಸಾಂಪಲ್ ಇವಾಗ ಹೈನುಗಾರಿಕೆ ಬಂದಾಗ ಭಾಳ ಮುಖ್ಯವಾದ ಅಂಶ ಅಂತಂದರೆ ಸಿಮನ್. ಭಾಳಷ್ಟು ಜನ ರೈತರು ಅದನ್ನು ಕಾನ್ಸಂಟ್ರೇಷನ್ ಕಡಿಮೆ ಮಾಡಿ ಮಿಕ್ಕಿದೆಲ್ಲ ಮಾಡ್ತಾರೆ, ಫೀಡು ಇದೆಲ್ಲ. ಸೊ ಯಾಕೆ ಸಿಮನ್ ಅಂತ ಹೇಳ್ತೀನಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಇನ್ಸೆಮಿನೇಷನ್ ಮಾಡುವಾಗ ಒಂದು ಹಸುಗೆ ನಾವು ಇನ್ಸೆಮಿನೇಷನ್ ಮಾಡುವಾಗ ಬುಲ್ ಅಂದರೆ ಆ ಬುಲ್ಲು ಎಷ್ಟರ ಮಟ್ಟಿಗೆ ಹಾಲು ಕೊಡುವಂಥ ಸಾಮರ್ಥ್ಯ ಇದೆ ಏನೂ ಅರಿವೇ ಇರೋಲ್ಲ ರೈತರಿಗೆ ಭಾಳಷ್ಟು ಕಡೆ. ಸೊ ಫಾರ್ ಎಕ್ಸಾಂಪಲ್ ಜಸ್ಟ್ ಉದಾಹರಣೆ ಕೊಡ್ತೀನಿ. ಈಗ ನನ್ನ ಮನೇಲಿ ಒಂದು 4 to 5 feet ಹೈಟ್ ನನ್ನ ಫಾದರ್ ಇರ್ಬೋದು, ಮದರ್ ಇರ್ಬೋದು. ಸೊ ನಾನು ಎಷ್ಟೇ ಕಾಂಪ್ಲೇಂಟ್ ಕುಡಿಲಿ ಅಥವಾ ಎಂಥ ನ್ಯೂಟ್ರಿಷನ್ ಕೊಟ್ಟರು ಕೂಡ ನನ್ನ ಹೈಟ್ ಒಂದು ಪರ್ಟಿಕ್ಯುಲರ್ ಲೆವೆಲ್ವರೆಗೂ ಮಾತ್ರ ಇರುತ್ತೆ. ಸೊ ಅದೇ ರೀತಿ ನೀವು ಸಿಮನ್ ಏನಾದರೂ ನಾರ್ಮಲ್ ಸಿಮನ್ಸ್ ಬಳಸ್ತಾ ಬಂದಿದ್ದಾರೆ ಇಷ್ಟು ವರ್ಷ. ಸೊ ಎದಕ್ಕೆ ನಮ್ಮಲ್ಲಿ ಮಿಲ್ಕ್ ಈಲ್ಡ್ ಜಾಸ್ತಿ ಆಗ್ತಿಲ್ಲ ಅಂತಂದರೆ ಇದೇ ಕಾರಣ ಇರುತ್ತೆ. ಫಾರ್ ಎಕ್ಸಾಂಪಲ್ ತಾಯಿ 15 ಲೀಟ್ರ್ ಕೊಟ್ಟರು ಅದು ನೆಕ್ಸ್ಟ್ ಕರು ಬಂದಮೇಲೆ ಒಂದು 16 ಲೀಟ್ರ್ ಕೊಡುತ್ತೆ, ಇಲ್ಲ 17 ಲೀಟ್ರ್ ಕೊಡುತ್ತೆ, ಇಲ್ಲ ಮತ್ತೆ ಅಷ್ಟೇ 15 ಲೀಟ್ರ್ ಕೊಡ್ತಾ ಇರುತ್ತೆ. ಸೊ ಯಾವಾಗ ನೀವು ಗುಣಮಟ್ಟದ ಹೋರಿಯ ಸಿಮನ್, ಫಾರ್ ಎಕ್ಸಾಂಪಲ್ ABS ಕಂಪ್ನಿಲಿ ಆಲ್ ದ ಬುಲ್ಸ್ ಏನೇನಿದಾವೋ ಅವೆಲ್ಲ ಜಿನೋಮಿಕ್ಸ್ ಸಿಮನ್ ಅಂತ ಕರಿತೀವಿ. ಸೊ ಆಲ್ಮೋಸ್ಟ್ ನಮ್ಮಲ್ಲಿ ಇರುವಂಥ ಎಲ್ಲ ಬುಲ್ಸ್ಗಳು ಕೂಡ 30 ಲೀಟರ್ಸ್ ಪ್ಲಸ್ ಮಿಲ್ಕಿಂಗ್ ಇರುತ್ತೆ. ಸೊ ನಿಮಗೆ ಎಕ್ಸಾಕ್ಟ್ ನಂಬರ್ ಹೇಳೋದಾದರೆ, ಎಕ್ಸಾಕ್ಟ್ ಎಕ್ಸಾಂಪಲ್ ಹೇಳೋದಾದರೆ 10 ಲೀಟರ್ಸ್ ಕೊಡುವಂಥ ಅನಿಮಲ್ಗೆ ನೀವು 30 ಲೀಟರ್ಸ್ ಕೊಡುವಂಥ ಜಿನೋಮಿಕ್ ABS ಬುಲ್ನ ಯೂಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಲ್ಯಾಕ್ಟೇಷನಲ್ಲಿ ಅದು ಆಲ್ಮೋಸ್ಟ್ ನಿಮಗೆ 16 ಲೀಟರ್ಸ್ವರೆಗೂ ಮಿಲ್ಕಿಂಗ್ ಹೋಗುವಂಥ ಕೆಪಾಸಿಟಿ ಬರುತ್ತೆ. ಸೊ ಅದು ನೆಕ್ಸ್ಟ್ ಮತ್ತೆ 16 ಲೀಟರ್ಸ್ ಅನಿಮಲ್ ನಿಮಗೆ ಇನ್ಸಿಮಿನೇಟ್ ಮಾಡಿದಾಗ ಅದು ನೆಕ್ಸ್ಟ್ 20-22 ಥರ ಹೋಗೋ ಥರ ಪ್ಲಾನ್ಸ್ ಇರುತ್ತೆ. ಸೊ ಈ ರೀತಿ ನೀವು ಬ್ರೀಡ್ ಡೆವಲಪ್ಮೆಂಟ್ ಮಾಡ್ತಾ ಹೋದರೆ ಮಾತ್ರ ನೀವು ಒಂದು ಹೈನುಗಾರಿಕೆ ಪ್ರೋಗ್ರೆಸ್ ಆಗಕ್ಕೆ ಸಾಧ್ಯ. ಸೊ ಯಾಕೆ ಇಷ್ಟು ಪಂಜಾಬಲ್ಲಿ 30 ಲೀಟರ್ಸ್ 40 ಲೀಟರ್ಸ್ ಭಾಳ ಸರ್ವೇ ಸಾಮಾನ್ಯ ಅಂತಂದರೆ ಅವರು ಆಲ್ಮೋಸ್ಟ್ 15-20 ಇಯರ್ಸಿಂದ ಬರೀ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಬಂದಿದ್ದಾರೆ. ಸೊ ನಿಮಗೂ ಗೊತ್ತಿರೋಂಗೆ ದಿಸ್ ಇಯರ್ ಏನು ನ್ಯಾಷನಲ್ ಮಿಲ್ಕ್ ರೆಕಾರ್ಡ್ ಬಂದಿದೆ, 82 ಲೀಟರ್ಸ್ ಪರ್ ಡೇ ಮಿಲ್ಕ್ ಬಂದಿದೆ ಅದು ಆ್ಯನಿಮಲ್ದು. ಸೊ ಅದು ಬಂದು ABS ಸ್ಟ್ರೈಕರ್ ಬುಲ್ಲಿಂದ ಇನ್ಸಿಮಿನೇಟ್ ಆಗಿರುವಂಥ ಆ್ಯನಿಮಲ್. ಸೊ ಅಷ್ಟು ವರ್ಷ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದ ತಕ್ಷಣ ಅವ್ರಿಗೆ ಇಷ್ಟರ ಮಟ್ಟಿಗೆ ರಿಸಲ್ಟ್ ಬರ್ತದೆ.
ಸೊ ಹಾಂ, ಇಂಡಿಯಾದಲ್ಲಿ ನ್ಯಾಷನಲ್ ರೆಕಾರ್ಡ್ ಆಗಿರೋದು 82 ಲೀಟರ್ಸ್. ಸೊ ಅದೇ ರೀತಿ ಹೇಳ್ತಾ ಹೋದರೆ ಭಾಳಷ್ಟು ಜನರಿಗೆ ಒಂದಿದೆ, ಪಂಜಾಬಿಂದ ಹಸು ತಂದು ಇಲ್ಲಿ ಸಾಕಾಣಿಕೆ ಮಾಡೋಕ್ಕೆ ಹೋಗ್ತಾರೆ. ಸೊ ಭಾಳಷ್ಟು ಜನ ಫೇಲ್ ಆದವ್ರು ನಾನು ಸಿಕ್ಕಾಪಟ್ಟೆ ಜನ ನೋಡಿದ್ದೀನಿ ಫಾರ್ಮ್ಸಲ್ಲಿ. ಸೊ ಏನಾಗುತ್ತೆ, ಯಾವಾಗ ನಾವು ಲೋಕಲ್ ಇರೋವಂಥ ಅನಿಮಲ್ಸ್ನ ತೊಗೊಂಡು ಬ್ರೀಡಿಂಗ್ ಮಾಡಲ್ಲ, ಹೊರಗಡೆಯಿಂದ ತರ್ತೀವಿ ಅಂದರೆ ಭಾಳಷ್ಟು ಕಡೆ ಲಾಸ್ ಹೋಗೋ ಚಾನ್ಸ್ ಇರುತ್ತೆ. ಪಂಜಾಬಲ್ಲಿ ಆಲ್ಮೋಸ್ಟ್ ಅಲ್ಲಿಂದ ಆ ಕಡೆಯಿಂದ ಹಸು ತರ್ತಾರೆ, ಮತ್ತು ಕೋಲಾರ ಚಿಂತಾಮಣಿ ಭಾಗದಿಂದ ಬೇರೆ ಕಡೆ ಹೋಗುತ್ತೆ. ಏನಾಗುತ್ತೆ ಅಂದರೆ ಪಂಜಾಬಲ್ಲಿ ಅವ್ರಿಗೆ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದ್ದಾರೆ, ಅವ್ರಿಗೆ ಹೈನುಗಾರಿಕೆಯಲ್ಲಿ ಭಾಳ ಪ್ರೋಗ್ರೆಸ್ ಆಗಿದ್ದಾರೆ. ಸೊ ಅವ್ರಿಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರುತ್ತೆ. ಐ ಮೀನ್ ನ್ಯೂಟ್ರಿಷನ್ ಇರ್ಬೋದು, ಅಥವಾ ಅದನ್ನು ಯಾವ ರೀತಿ ಟ್ರೀಟ್ಮೆಂಟ್ಸ್ ಮಾಡಬೇಕು ಎಲ್ಲ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ಮೆಂಟಲ್ಲಿದ್ದಾರೆ. ಸೊ ಏನಾಗುತ್ತೆ, ಆ ಕಡೆ ಅನಿಮಲ್ ಈ ಕಡೆ ಬಂದಿದ ತಕ್ಷಣ ಅವ್ರು ಕೊಡ್ತಾ ಇರೋಂಥ ಸೈಲೇಜ್ ಇರ್ಬೋದು, ಅಥವಾ ಮಿನರಲ್ ಮಿಕ್ಸ್ಚರ್ಸು, ಫೀಡ್ ಇರ್ಬೋದು, ಕಾನ್ಸಂಟ್ರೇಟೆಡ್ ಇರ್ಬೋದು. ಸೊ ಅದು ಯಾವುದು ನಮ್ಮ ರೈತರು ಈ ಭಾಗದಲ್ಲಿ ಕೊಡೋಕ್ಕಾಗಲ್ಲ. ಸೊ ಏನಾಗುತ್ತೆ, ಮಿಲ್ಕ್ ಡ್ರಾಸ್ಟಿಕ್ಕಾಗಿ ಡ್ರಾಪ್ ಆಗುತ್ತೆ. ಆಮೇಲೆ ತಂದ ಮೇಲೆ ಈ ಕಡೆ ವಾತಾವರಣಕ್ಕೆ ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ಲ. ಸೊ ಅದು ಮಿಲ್ಕ್ ಈಲ್ಡ್ ಮತ್ತೆ ಡ್ರಾಪ್ ಆಗುತ್ತೆ. ಸೊ ಆ ಕಾರಣಕ್ಕೆ ಭಾಳಷ್ಟು ಕಡೆ ನಾನು ಇದನ್ನೇ ಹೇಳ್ತಾ ಬಂದೀನಿ, ಇಲ್ಲಿ ಅನಿಮಲ್ಸು 30 ಲೀಟರ್ಸ್ ಇರೋವಂಥ ಪಡ್ಡೆ ಇರ್ಬೋದು, ಅಥವಾ ಫಸ್ಟ್ ಮೊದಲೇ ಸೂಲಲ್ಲಿರುವಂಥ ಅನಿಮಲ್ಸ್ನ 30 ಲೀಟ್ರ್ ಯಾವ ಕೊಡ್ತಾ ಇದ್ದಾವೋ ಅವನ್ನೇ ತೊಗೊಂಡು ಹೋಗ್ತಾರೆ ಅವರು. ಅಲ್ಲಿ 2-3 ಕರುಗಳನ್ನ ತಗೊಳ್ತಾರೆ. ಸೊ ಫಸ್ಟ್ ಲ್ಯಾಕ್ಟೇಷನ್ ಅಥವಾ ಹೀಫರಲ್ಲಿ 2-3 ಒಳ್ಳೆ ಜನ್ರೇಷನ್ ಕರುಗಳನ್ನ ತಗೊಳ್ತಾರೆ. ನೆಕ್ಸ್ಟ್ ಆ ತಾಯಿ 30 ಲೀಟ್ರ್ಗಿಂತ ಜಾಸ್ತಿ ಕೊಡುವಂಥ ಸಾಮರ್ಥ್ಯ ಇರಲ್ಲ. ಸೊ 2-3 ಒಳ್ಳೆ ಕರು ತಗೊಂಡ್ಮೇಲೆ ಅದೇ 30 ಲೀಟರ್ಸಿಗೆ ಕೊಡುವಂಥ 3ನೇ ಲ್ಯಾಕ್ಟೇಷನ್ ಅನಿಮಲ್ನ ವಾಪಸ್ ಇಲ್ಲೇ ಮಾರ್ತಾರೆ. ಸೊ ಇದು ಬೇಸಿಕ್. ಸೊ ಯಾವಾಗ ನಾವು 30 ಲೀಟರ್ಸ್ ಕೊಡುವಂಥ ಅನಿಮಲ್ ಇಲ್ಲೇ ನಾವೇ ಅದರ ಮೇಲೆ ಬ್ರೀಡಿಂಗ್ ಫೋಕಸ್ ಮಾಡಿದಾಗ ಆಬ್ವಿಯಸ್ಲಿ ನಿಮಗೆ 40-45 ಲೀಟರ್ಸ್ ನಿಮಗೆ 2-3 ಜನ್ರೇಷನ್ಲೇ ಬರುತ್ತೆ. ಸೊ ನಾನು ಎದಕ್ಕೆ ನಿಮಗೆ ನ್ಯೂಟ್ರಿಷನ್ ಆಲ್ಸೋ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್. ನ್ಯೂಟ್ರಿಷನ್ ಇರ್ಬೋದು, ಎಲ್ಲ ಇಂಪಾರ್ಟೆಂಟ್ ಪ್ಲೇ ಮಾಡೋದು. ಯಾವಾಗ ಒಂದು ಫಾರ್ಮರ್ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ತಾನೆ ಆವಾಗ ಮಾತ್ರ ಮಿಲ್ಕ್ ತಾನಾಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ನಾನು ಎಷ್ಟೋ ಕಡೆ ಹೇಳ್ತೀನಿ, ಯಾವಾಗ ನಾರ್ಮಲ್ ಸಿಮನ್ ಯೂಸ್ ಮಾಡ್ತೀವೋ ಆ ಕರುಗಳಲ್ಲಿ ಗುಣಧರ್ಮಗಳು ಅಂತ ಏನು ಕರಿತೀವಿ ಹೋರಿದು, ನಿಮ್ಗೆ ಆಲ್ಮೋಸ್ಟ್ 3-4% ಮಾತ್ರ ಜೆನೆಟಿಕ್ ಗೇನ್ ಆಗುತ್ತೆ ಹುಟ್ಟುವಂಥ ಕರುಗಳಲ್ಲಿ. ಅದೇ ನೀವು ABS ಅಲ್ಲಿರುವಂಥ ಜಿನೋಮಿಕ್ ಬುಲ್ಸ್ ಅಥವಾ ಇಂಪೋರ್ಟೆಡ್ ಬುಲ್ಸ್ನ ನೀವು ಯೂಸ್ ಮಾಡಿದಾಗ 66% ಅಷ್ಟು ಗುಣಧರ್ಮಗಳು ಆ ಕರುಗಳಲ್ಲಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಭಾಳಷ್ಟು ಅನಿಮಲ್ಸು ನಾರ್ಮಲ್ ಇಲ್ಲಿ ಅನಿಮಲ್ಸೇ 25-30 ಲೀಟರ್ಸ್ ಇರುವಂಥ ಅನಿಮಲ್ಸ್ ವಿಚ್ ಆರ್ ನಾಟ್ ABS ಇಲ್ಲದೆ ಇರುವಂಥ ಅನಿಮಲ್ಸ್ಗೆ ಇನ್ಸೆಮಿನೇಟ್ ಮಾಡಿ ಕರುಗಳನ್ನ ತೊಗೊಂಡಿದ್ದಾರೆ. ಸೊ ಕರುಗಳು ಏನು ABS ಕರು ಬಂದಿದ್ದಾವೆ, ನೀವು ಅದನ್ನು ಡಿಫ್ರೆನ್ಸೇ ನೋಡ್ಬೋದು. ನೀವು ಮುಖ ಇರ್ಬೋದು, ಅಥವಾ ಬೆನ್ಹುರಿ ಒಂದು ಸ್ಟ್ರೇಟ್ ಒಂದೇ ಲೈನ್ ಥರ ಇರುತ್ತೆ. ದೆನ್ ಕಾಲುಗಳ ಲಕ್ಷಣ ಇರ್ಬೋದು. ಸೊ ಹಿಂದೆಗಡೆ ನಿಂತ್ಕೊಳ್ಳೋ ಪೊಯ್ಸ್ಚರ್ ಇರ್ಬೋದು. ಸೊ ಇದೆಲ್ಲ ಯಾಕೆ ಕಾಣುತ್ತೆ ನಿಮಗೆ ಅಂದರೆ ಆಲ್ಮೋಸ್ಟ್ 66% ಅಷ್ಟು ಗುಣಧರ್ಮಗಳು ಆ ಕರುವಲ್ಲಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳ್ದಂಗೆ ಯಾವಾಗ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀರಾ, ಆಮೇಲೆ ಇನ್ನೊಂದು ಬರೀ ಇದು ಹಾಲು ಅಂತ ಇರಲ್ಲ. ಯಾವಾಗ ನೀವು ಗುಣಮಟ್ಟದ ಬುಲ್ ಸಿಮನ್ ಯೂಸ್ ಮಾಡ್ತಾ ಬಂದಂಗೆ ಹಾಲು ಒಂದು ಭಾಗ ಆದರೆ ನೆಕ್ಸ್ಟು ಬಾಡಿ ಕ್ಯಾರೆಕ್ಟರಿಸ್ಟಿಕ್ಸ್, ಬಾಡಿ ಟ್ರೇಟ್ಸ್ ಅಂತ ಏನು ಕರಿತೀವಿ ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆಮೇಲೆ ರೋಗ ರುಜಿನ ತಡ್ಕೊಳ್ಳುವಂಥ ಶಕ್ತಿಗಳು, ರೆಸಿಸ್ಟೆನ್ಸ್ ಲೈಕ್ ಕೆಚ್ಚಲು ಬಾವು ಇರ್ಬೋದು, ಈ ಥರ ಚಾನ್ಸಸ್ ಕೂಡ ಬರುವಂಥ ಜನ್ರೇಷನ್ಸ್ ಟು ಜನ್ರೇಷನ್ಸಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಭಾಳಷ್ಟು ಸೈಂಟಿಫಿಕ್ಕಾಗಿ ಈ ಥರ ಪ್ಲ್ಯಾನ್ ಮಾಡಿದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಲೂಸ್ ಹೌಸಿಂಗಲ್ಲಿ ನೀವು ಯಾವುದೇ ಅನಿಮಲ್ ನೋಡಿ, ಅಲ್ಲಿ ನೋಡಿ ಅನಿಮಲ್ ಒಂಚೂರು ಸ್ಟ್ರೆಸ್ ಇಲ್ಲ, ಬಾಯಲ್ಲಿ ನೊರೆ ಇರ್ಬೋದು, ಆ ಥರದ್ದು ಏನೂ ಕಾಣಲ್ಲ ನಿಮಗೆ, ನಾರ್ಮಲಾಗಿ ಆರಾಮಾಗಿರುತ್ತೆ. ಆಮೇಲೆ ಇದರಲ್ಲಿ ಬರೀ ಅದಷ್ಟೇ ಅಲ್ಲ, ನಿಮಗೆ ಬಾಯಲ್ಲಿ ನೊರೆ ಇರ್ಬೋದು, ಹೀಟ್ ಸ್ಟ್ರೆಸ್ ಕಡಿಮೆ ಇರುತ್ತೆ. ಆಮೇಲೆ ನಿಮಗೆ ಎಷ್ಟೋ ಚಾಲೆಂಜಸ್, ಫಾರ್ ಎಕ್ಸಾಂಪಲ್ ಕೆಚ್ಚಲು ಬಾವು ಸಮಸ್ಯೆಗಳು ಕಡಿಮೆ ಇರುತ್ತೆ ಇದರಲ್ಲಿ. ಆಮೇಲೆ ರಿಪ್ರೊಡಕ್ಷನ್ ರಿಲೇಟೆಡ್ ಅಂದರೆ ನಿಮಗೆ ಫರ್ಟಿಲಿಟಿ ಇಶ್ಯೂಸ್, ಪದೇ ಗಬ್ಬ ಕಟ್ತಾ ಇಲ್ಲ ಅಥವಾ ರಿಪೀಟ್ ಬ್ರೀಡಿಂಗ್ ಆಗ್ತದೆ ಅಂದರೆ ಓಪನ್ ಹೌಸಿಂಗಲ್ಲಿ ಇಟ್ ಈಸ್ ಪ್ರೂವನ್ ದಟ್ ಅದು ಕಡಿಮೆ ಇರುತ್ತೆ ಚಾನ್ಸಸ್, ಅಂದರೆ ರಿಪೀಟ್ ಬ್ರೀಡಿಂಗ್ ಚಾನ್ಸಸ್ ಕಡಿಮೆ ಇರುತ್ತೆ, ಯಾಕಂದರೆ ಅನಿಮಲ್ ಸ್ಟ್ರೆಸ್ಸಲ್ಲಿ ಇರಲ್ಲ ಇಲ್ಲ. ಸೊ ಆಮೇಲೆ ಕಂಟಿನ್ಯೂಸ್ 24 hours ಇದು ವಾಟರ್ ಇಡಬೇಕು. ಸೊ ಇದೆ ಭಾಳಷ್ಟು ರೈತರಿಗೆ ಭಾಳಷ್ಟು ಕೆಲವೊಂದು ಮಿತ್ತಿದೆ. ಫಾರ್ ಎಕ್ಸಾಂಪಲ್ ಹಾಲು ಜಾಸ್ತಿ ಕೊಟ್ಟರೆ ಫ್ಯಾಟ್ ಕಡಿಮೆ ಆಗುತ್ತೆ, ಈ ಥರದ್ದೆಲ್ಲ ಮಿತ್ತಿದೆ. ಸೊ ಕಾನ್ಸ್ಟೆಂಟ್ ಯಾವಾಗಲೂ 24 hours into 7 ಫ್ರೆಶ್ ವಾಟರ್ ಇರಬೇಕು. ದೆನ್ ಕಾನ್ಸಂಟ್ರೇಷನ್ ಮೇನ್ ಏನು ಮಾಡ್ತಾರೆ ಫಾರ್ಮರ್ಸು ಅಂದರೆ, ಸ್ಮಾಲ್ ಅನಿಮಲ್ ಕರು ಇದ್ದಾಗಲಿಂದ ಅದು ಕಾಫ್ ರೇರಿಂಗ್ ಕರೆಕ್ಟಾಗಿ ಮಾಡಲ್ಲ, ಅಂದರೆ ಆವಾಗಲೇ ಕಾನ್ಸಂಟ್ರೇಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಕರುಗಳಿಂದ ಹಿಡ್ಕೊಂಡು ಪಡ್ಡೆ ಆಗೋವರೆಗೂ ನಿಮಗೆ ಕೆಲವೊಂದು ನ್ಯೂಟ್ರಿಷನ್ ಇರುತ್ತೆ, ಆ ತಕ್ಕಂತೆ ಆ ಸ್ಟೇಜಿಗೆ ಕೊಡಬೇಕು. ಫಾರ್ ಎಕ್ಸಾಂಪಲ್ ಮಕ್ಕಳು ಹುಟ್ಟಿದ ತಕ್ಷಣ ಸಿರ್ಲಾಕ್ ಕೊಡ್ತೀವಿ ಹೊರತು ಯಾರೂ ರೊಟ್ಟಿ ಕೊಡಲ್ಲ ನಾವು. ಸೊ ಅದೇ ರೀತಿ ಆ ಫಸ್ಟ್ 2 monthsವರೆಗೂ ಏನು ಕೊಡಬೇಕು, ಫಸ್ಟ್ ನೆಕ್ಸ್ಟ್ 3 months ಆಗಿಂದ ಹೀಫರ್ವರೆಗೂ ಏನು ಕೊಡಬೇಕು. ಸೊ ಈ ಥರ ನ್ಯೂಟ್ರಿಷನ್ಸ್ ಇರುತ್ತೆ. ಅದು ಕೊಟ್ಟಾಗ ಏನಾಗುತ್ತೆ, ಅನಿಮಲ್ ಕನ್ಸಪ್ಷನ್ ರೇಟ್ ಭಾಳ ಚೆನ್ನಾಗಿ ಬರುತ್ತೆ. ಭಾಳಷ್ಟು ಕಡೆ ಫಾರ್ಮರ್ ಹೇಳ್ತಾರೆ, ಇಲ್ಲ ಸರ್ ನಮ್ಮ ಹಸು ಕಟ್ಕೊಳ್ತಾ ಇಲ್ಲ ಅಂದರೆ. ನಾನು ನೋಡಿ ನೀ ಹೀಫರ್ಸ್ 3-4 ವರ್ಷ ಆದರೂ ಇನ್ನೂ ಕರು ತಗೊಂಡ್ರಲ್ಲ ರೈತರು. ಯಾವಾಗಲೂ ವರ್ಷಕ್ಕೊಂದು ಕರು ಬಂದರೆ ಮಾತ್ರ ಪ್ರಾಫಿಟೇಬಲ್. ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ನಾನು ಈ ಫಾರ್ಮ್ ನೋಡ್ತಾ ಬಂದು ಆಲ್ಮೋಸ್ಟ್ 2 years ಮೇಲೆ ಆಯಿತು. ನಿಮ್ಗೆ ಇಲ್ಲಿ 2 ವರ್ಷಕ್ಕೇ ಕರು ತಗೊಂಡ್ಬಿಡ್ತಾರೆ. 2 ವರ್ಷಕ್ಕೇ ಅದು ಏನು ಅಟೈನ್ ಆಗಬೇಕು ಬಾಡಿ ವೇಟು ಹೀಫರ್ಗಳು ಅಟೈನ್ ಆಗಿಬಿಡುತ್ತೆ ನಿಮಗೆ. ಸೊ ಯಾವಾಗ ನ್ಯೂಟ್ರಿಷನ್ ಕರೆಕ್ಟಾಗಿರುತ್ತೋ 95% ರೋಲ್ ಕನ್ಸೆಪ್ಷನ್ನಲ್ಲಿ ನ್ಯೂಟ್ರಿಷನ್ ಪ್ಲೇ ಮಾಡುತ್ತೆ. ಎನ್ನದರ್ 5% ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಿಮನ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡದೇ ಇದ್ದರೆ, ರೈಟ್ ಟೈಮಲ್ಲಿ ಇನ್ಸಿಮಿನೇಷನ್ ಮಾಡದೇ ಇದ್ದರೆ, ಸೊ ಇದೆಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸ್ ಬೇರೆ ಟೈಮಲ್ಲಿ ಪ್ಲೇ ಆಗುತ್ತೆ. ಎಷ್ಟೋ ಜನ ರೈತರಿಗೆ ಇನ್ನು ಹೀಟಿಗೆ ಬಂದ ಮೇಲೆ ಹಸುಗೆ ಯಾವ ಟೈಮಲ್ಲಿ ಇನ್ಸಿಮಿನೇಟ್ ಮಾಡಬೇಕು ಅನ್ನೋದೇ ಒಂದು ಐಡಿಯಾ ಇಲ್ಲ. ಸೊ ಇದೆಲ್ಲ ಬೇಸಿಕ್ಸ್ ಇರುತ್ತೆ, ಇದನ್ನೆಲ್ಲ ಕಲ್ತ್ಕೊಂಡಾಗ ಮಾತ್ರ ಪಾಸಿಬಿಲಿಟಿ ಇರುತ್ತೆ. ಸೊ ಈ ಫಾರ್ಮಲ್ಲಿ ನೋಡೋದಾದ್ರೆ ನೀವು
ಪ್ಯೂರ್ಲಿ ನ್ಯೂಟ್ರಿಷನ್ ಕರೆಕ್ಟಾಗಿ ಕೊಟ್ಟು ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ಆ್ಯನಿಮಲ್ಸ್ ಈ ರೀತಿ ಇಷ್ಟೊಂದು ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ. ಸೊ ನಾನು ನಂದೀಶ್ ಅವ್ರಿಗೆ, ಫಾರ್ ಎಕ್ಸಾಂಪಲ್ ನೀವಾಗ ಸಿಮನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಇದಕ್ಕೆ ಕೇಳೋಕ್ಕಿಂತ ಮುಂಚೆ ಒಂದು ಲೆಟ್ ಮಿ ಕಂಪ್ಲೀಟ್. ಬರೋವಂಥ ದಿನಗಳಲ್ಲಿ ಯಾವುದೇ ರೈತನಿಗಾದರೂ ಹಾಲಿಂದ ಉತ್ಪಾದನೆ ಅವ್ನ ಫಾರ್ಮ್ ಮಾತ್ರ ಖರ್ಚು ನಡಿಬೇಕು. ಅಂದರೆ ದಿನಚರಿ ಅವ್ನು ಏನು ಎಕ್ಸ್ಪೆನ್ಸಸ್ ಖರ್ಚುಗಳಿದೆಯೋ ಅದು ಮಾತ್ರ ನಿಮಗೆ ಮಿಲ್ಕಲ್ಲಿ ಕವರ್ ಆಗಬೇಕು. ಯಾವಾಗಲೂ ರೈತನ ಕೈಯಲ್ಲಿ ದುಡ್ಡು ಬರೋದೇ ಒನ್ ಟೈಮ್, ಒಂದು ಪಡ್ಡೆಗಳನ್ನ ಮಾರಿದಾಗ, ಇಲ್ಲ ಒಳ್ಳೆಯ ಹಾಲು ಕೊಡೋವಂಥ ಹಸುನ ಮಾರಿದಾಗ. ಸೊ ನೀವು 30 ಲೀಟ್ರ್ ಹಾಲು ಕೊಡ್ತಾ ಇದೆ ಅಂದರೆ ಆಬ್ವಿಯಸ್ಲಿ ನಿಮ್ಗೆ 1.5-2 ಲಕ್ಷ ಫೆಚ್ ಮಾಡೇ ಹೋಗುತ್ತೆ ಅದು. ಸೊ ಯಾವಾಗಲೂ ಒಳ್ಳೆ ಪಡ್ಡೆ ನೀವು ಗುಣಮಟ್ಟದ ಹೋರಿಯ ಸಿಮನ್ ಬಳಸಿದ್ದೀರಾ ಅಂದರೆ 100% ಆ ಪಡ್ಡೆಗೆ 120, 150ವರೆಗೂ ಕೊಡ್ತಾರೆ. ಸೊ ಎಷ್ಟೋ ಕಡೆ ಫಾರ್ಮರ್ಸ್ ನಾನು ನೋಡಿದ್ದೀನಿ 30 ಅನಿಮಲ್ಸ್ 40 ಅನಿಮಲ್ಸ್ ಇದ್ದರೆ ಅವರು ವರ್ಷಕ್ಕೆ ಕರೆಕ್ಟಾಗಿ 4-5 ಪಡ್ಡೆಗಳನ್ನ, ಗುಣಮಟ್ಟದ ಪಡ್ಡೆಗಳನ್ನ ಮಾರ್ಕೊಂಡು ಏನಿಲ್ಲ ಅಂದ್ರೆ 1.5 ಲಕ್ಷ ಹಿಡ್ಕೊಂಡ್ರು, 1 ಲಕ್ಷ ಹಿಡ್ಕೊಳ್ಳಿ, 4-5 ಅಂದರೆ 5 ಲಕ್ಷ ಆಯಿತು ನಿಮಗೆ. ಆ್ಯನ್ಯುವಲಿ 5 ಲಕ್ಷ ಸಪ್ರೇಟ್ ಆದಾಯ ಆಗುತ್ತೆ ಮಿಲ್ಕ್ನ ಬಿಟ್ಟು. ಸೊ ಈ ರೀತಿ ಪ್ಲ್ಯಾನಾಗಿ ಮಾಡ್ಕೊಂಡು ಹೋದರೆ ಮಾತ್ರ ಹೈನುಗಾರಿಕೆ ಪ್ರಾಫಿಟಬಲ್ ಆಗುತ್ತೆ. ಬರುವಂಥ ದಿನಗಳಂತೂ ದಟ್ ಈಸ್ 100% ನಿಜ. ಏನು ಹಸುಗಳ ವ್ಯಾಪಾರದಿಂದನೇ ರೈತರ ಕೈಲಿ ದುಡ್ಡು ಬರೋದೇ ಹೊರತು ನಿಮಗೆ ಬೇರೆ ಕಡೆ ಬರಲ್ಲ. ಆಮೇಲೆ ಭಾಳಷ್ಟು ಕಡೆ ನೀವು ನೋಡಿ ಆ್ಯನಿಮಲ್ಸ್ ಬೇರೆ ಕಡೆಯಿಂದ ತಂದಾಗ ಅದು ಯಾವುದು ನಿಮಗೆ ಸಕ್ಸಸ್ಫುಲ್ ಆಗಿಲ್ಲ ಫಾರ್ಮ್ಸ್. ಅಂಟಿಲ್ ಆ್ಯಂಡ್ ಅನ್ಲೆಸ್ ಒಂದು 20-30 ಕಿಲೋಮೀಟರ್ ರೇಡಿಯಸಲ್ಲಿ ತಂದಾಗ ಆ್ಯನಿಮಲ್ಸ್ ಮಾತ್ರ ಅದು ನಿಮ್ಗೆ ತಡ್ಕೊಳ್ಳುತ್ತೆ. ಯಾಕಂದರೆ ಅವ್ರ ಫೀಡಿಂಗ್ ಪ್ರಾಕ್ಟೀಸು ನಿಮ್ಮ ಫೀಡಿಂಗ್ ಪ್ರಾಕ್ಟೀಸು, ಅಲ್ಲಿ ಬೆಳೀತಾ ಇರೋಂಥ ಏನು ರಾಗಿ ಇರ್ಬೋದು ಇದು ಸೇಮ್ ಇರುತ್ತೆ. ಆಮೇಲೆ ಅವ್ರ ಲೆವೆಲ್ ಆಫ್ ಆ್ಯಂಟಿಬಯೋಟಿಕ್ ಸರೌಂಡಿಂಗ್ ಎಲ್ಲ ಸೇಮ್ ಇರುತ್ತೆ. ಸೊ ಆ ಕಾರಣಕ್ಕೆ ಸಸ್ಟೈನ್ ಆಗುತ್ತೆ. ಬಟ್ ಹೊರಗಡೆಯಿಂದ ತಂದು ನೀವು ಹೊರಗಡೆಯಿಂದ ತಂದು ಆ್ಯನಿಮಲ್ಲು ಹೈನುಗಾರಿಕೆ ಪ್ರಾಫಿಟ್ ಆಗುತ್ತೆ ಅಂದರೆ ಅದು ಪಾಸಿಬಲ್ ಇಲ್ಲ. ರೈತರಿಗೆ ಒಂದು ಕಿವಿ ಮಾತು ಹೇಳೋದೇನೆಂದರೆ, ಯಾವಾಗಲೂ ಈ ವಿಡಿಯೋ ನೋಡಿದ ತಕ್ಷಣ ಇರ್ಬೋದು ಅಥವಾ ನಾನು ಭಾಳಷ್ಟು ಕಡೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಒಂದು ಸಿಂಪಲ್ ಹೇಳ್ತಾರೆ, ಸರ್ ನೀವು ಎಲ್ಲಿ ಕೊಟ್ಟಿದ್ದೀರಾ ಸಿಮನು ಅಲ್ಲೇನಾದ್ರು ಹಸು ಕೊಡ್ತಾರೆ. ಸೊ ಯಾವಾಗ ಏನಿದೆ ಫಾರ್ಮರ್ಸ್ಗೆ ರೆಡಿ ಬೇಕು. ಇವಾಗ ಹೇಳಿದ ತಕ್ಷಣ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ ತಕ್ಷಣ, ಸರ್ ಹಂಗಂದ್ರೆ ನಾನು ಕರು ಪಡ್ಕೊಂಡು ಕಾಯೋ ಬದಲು ಇಮಿಡಿಯೇಟಾಗಿ ಯಾವ್ದಾದ್ರು ಹಸು ಇದೆಯಾ ತಂದುಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ. ಆ ಥರ ಏನೂ ಇಲ್ಲ. ನಿಮ್ಮ ಮನೇಲಿ ಇರೋವಂಥ ಹಸುಗಳಲ್ಲೇ ನೀವು ಒಳ್ಳೆ ಗುಣಮಟ್ಟದ ಸಿಮನ್ ಯೂಸ್ ಮಾಡ್ತಾ ಬನ್ನಿ. ನಿಮ್ಗೆ ಆಬ್ವಿಯಸ್ಲಿ 1-2 ಇಯರ್ಸಲ್ಲೇ ಡಿಫ್ರೆನ್ಸ್ ಕಾಣ್ತಾ ಹೋಗುತ್ತೆ. ಯಾಕಂದರೆ ಈ ಫಾರ್ಮ್ಸ್ಗೆ ಆಲ್ಮೋಸ್ಟ್ 10-15 ಫಾರ್ಮರ್ಸ್ ಎವ್ರಿ ಡೇ ವಿಸಿಟ್ ಮಾಡ್ತಾರೆ. ನಾನು ನೋಡಿದ್ದೀನಿ, ಅವ್ರು ಬಂದು ನೋಡಿದ್ಮೇಲೆ ಕನ್ವಿನ್ಸ್ ಆದಮೇಲೆ ಅವ್ರು ತಮ್ಮಲ್ಲಿ ಫಾರ್ಮ್ಸ್ ಯಾವ ರೀತಿ ಚೇಂಜಸ್ ಆಗಿದೆ. ಬಿಕಾಸ್ ನಾನು ಇಲ್ಲಿ ಬಂದಾಗೆಲ್ಲ ವಿಸಿಟ್ ಮಾಡ್ತೀನಿ, ಯಾರ್ಯಾರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಅವ್ರ ಫಾರ್ಮ್ಸಲ್ಲಿ ಹೇಗೆ ಇನ್ಕಲ್ಕೇಟ್ ಮಾಡಿದ್ದಾರೆ ಅಂತ. ಭಾಳಷ್ಟು ಫಾರ್ಮರ್ಸ್ ಇಲ್ಲಿ ಬಂದು ಹೋದ್ಮೇಲೆ ಅವ್ರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ, ಬ್ರೀಡಿಂಗಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಒಂದು ರೈತ ಒಂದು ಸತಿ ಒಳ್ಳೆ ಕರು ಪಡ್ಕೊಂಡ ಅಂದರೆ ಆಮೇಲೆ ನಾವು ಹೇಳೋದೇ ಬೇಡ, ಅವ್ರು ಸಿಮನ್ ತಾನಾಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಭಾಳ ಜನಕ್ಕಿದೆ ಸೆಕ್ಸ್ರಿ ಸಿಮನ್ ಕನ್ಸೀವ್ ಆಗಲ್ಲ, ಅಥವಾ ABS ಸಿಮನ್ ಕಾಸ್ಟ್ಲಿ ಸಿಮನ್ ಆಗುತ್ತೆ ಕನ್ಸೀವ್ ಆಗಲ್ಲ ಅಂತ. ನಾನು ಹೇಳ್ತಾರೆ ಸೆಕ್ಸ್ ಸಿಮನ್ ನಿಮ್ಗೆ ಉಪಯೋಗಿಸೋಕ್ಕೆ ಕಷ್ಟ ಆದ್ರೂ ಕಾಸ್ಟ್ ವೈಸ್ 95 to 100 ರೂಪೀಸಿಂದ ಇಂಪೋರ್ಟೆಡ್ ಸಿಮನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಿಮ್ಮ ಗಂಡಾದರೂ ಬರುತ್ತೆ ಹೆಣ್ಣಾದರೂ ಬರುತ್ತೆ. ಸೊ ಸ್ಟಾರ್ಟ್ ಯೂಸಿಂಗ್ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ನೀವು 1-2 ಗುಣಮಟ್ಟದ ಕರು ಬರುತ್ತೋ ಆಬ್ವಿಯಸ್ ಆಗಿ ಆಮೇಲೆ ನೀವು ಸೆಕ್ಸ್ರಿ ಸಿಮನ್ ಕಡೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ನಂದೀಶ್ ಅವ್ರಿಗೆ ಕೇಳೋದಾದ್ರೆ, ಸರ್ ಇವಾಗ ನೀವು ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಬಂದು ಆಲ್ಮೋಸ್ಟ್ 1 ಇಯರ್ ಆಯಿತು. ಹೌದು ಸರ್. ಸೊ ಬ್ರೀಡಿಂಗ್ ಮೇಲೆ ಫೋಕಸ್ ಆದಮೇಲೆ ನಿಮಗೆ ಇದರಿಂದ ಬರುವಂಥ ದಿನಗಳಲ್ಲಿ ನಿಮ್ಗೆ ಏನೇನು ಅಡ್ವಾಂಟೇಜಸ್ ಅಂತ ಅನಿಸುತ್ತೆ? ಸರ್ ಈಗ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡೋದ್ರಿಂದ ನನ್ನ ಗೊತ್ತಿರೋ ಮಟ್ಟಿಗೆ ಹಾಲಿನ ಇಳುವರಿ ಜಾಸ್ತಿ ಮಾಡ್ಬೋದು ಸರ್. ಓಕೆ. ಮತ್ತು ನಮ್ಮ ಫಾರ್ಮಲ್ಲಿ ಬ್ರೀಡಿಂಗ್ನ ಡೆವಲಪ್ಮೆಂಟ್ ಜಾಸ್ತಿ ಮಾಡ್ಬೋದು. ಈಗ ಒಳ್ಳೆಯ ಒಂದು ಇಂಪೋರ್ಟೆಡ್ ಸಮೆನ್ ಯೂಸ್ ಮಾಡ್ತಾ ಇದ್ದೀವಿ. ಒಳ್ಳೆಯಂಥ ಕರುಗಳು ಒಳ್ಳೆ ಈಫರ್ಸ್ ಬರುತ್ತೆ ನಮಗೆ. ಮತ್ತು ಮುಂದಿನ ದಿನಗಳಲ್ಲಿ ಈಫರ್ಸ್ನ ಕೂಡ ನಾವು ಸೇಲ್ ಮಾಡ್ಬೋದು. ಅದರಿಂದ ಒಂದು ಹೆಚ್ಚಿನ ಆದಾಯ ನಾವು ಪಡಿಬೋದು ಸರ್. ಓಕೆ. ನೀವು ಇಷ್ಟು ವರ್ಷ ಮುಂಚೆ ಬೇರೆ ಸಿಮನ್ಸ್ ಹತ್ರ ಜನರಲ್ ಸಿಮನ್ಸ್ ಯೂಸ್ ಮಾಡ್ತಾ ಇದ್ರಿ. ಸೊ ಆ ಹುಟ್ಟಿದಂಥ ಕರುಗಳಿಗೂ ಪ್ಲಸ್ ABS ಅಲ್ಲಿ ನೀವು ಯೂಸ್ ಮಾಡಿ ಪಡ್ಕೊಂಡಿರೋಂಥ ಕರುಗಳಿಗೂ ಏನು ವ್ಯತ್ಯಾಸ ಕಾಣುತ್ತೆ ಸರ್? ಮೊದಲಿನಿಂದ ನಾವು 4 ವರ್ಷ ಮುಂಚೆಯಿಂದ ಮಾಮೂಲಿ ಲೋಕಲಲ್ಲಿ ಸಮೆನ್ ಬರ್ತಿತ್ತು, ಅದೇನು ಸಮೆನ್ ಯೂಸ್ ಮಾಡ್ತಿದ್ವಿ. ಒಳ್ಳೆ ನೋಡಿ, ಇದನ್ನು ಎಕ್ಸಾಂಪಲ್ ನೋಡಬೇಕಂದ್ರೆ ಒಂದು ಗುಣಮಟ್ಟದ ಕರು ಬರ್ತಿರಲಿಲ್ಲ ಸರ್. ಒಳ್ಳೆ ಅಂತ ಬ್ಲಡ್ ಲೈನ್ ಇರೋಂಥ ಕರು ಬರ್ತಿದ್ವಿ ನೋಡಿ. ಈಗ ಏನು ABSನ ಸಮೆನ್ ಯೂಸ್ ಮಾಡಿ ಆ ಕರುಗಳನ್ನ ನಂತರ ತೋರಿಸ್ತೀವಿ. ಆ ಕರುಗಳಲ್ಲಿ ಬಂದುಬಿಟ್ಟು ಒಳ್ಳೆ ಕ್ವಾಲಿಟಿ ಕರು ಬರುತ್ತೆ. ಮತ್ತು ಅದು ಬಂದುಬಿಟ್ಟು ಹಾಲು ಇಳುವರಿ ಕೂಡ ಜಾಸ್ತಿ ನಾವು ಮಾಡ್ಕೊಬೋದು ಅಂತ ನಾವು ಇದು ಮಾಡ್ಬೋದು. ಓಕೆ. ಸೊ ಬೇಸಿಕಲಿ ಹೇಳೋದಾದರೆ ನಿಮಗೆ ಹಾಲು ಇಳುವರಿ ನಿಮಗೆ ಫೀಡಿಂದ ಮಾತ್ರ ಆಗೋಕ್ಕೆ ಸಾಧ್ಯ ಇಲ್ಲ. ಫೀಡಿಂದ ಆಗುತ್ತೆ, 1 ಲೀಟ್ರ್ 2 ಲೀಟ್ರ್ ಹೋಗುತ್ತೆ. ಆ ಕೊಡೋಂಥ ಸಾಮರ್ಥ್ಯನೇ ಹಸುವಲ್ಲಿ ಇಲ್ಲ ಅಂದಾಗ ಅದು ನಿಮ್ಗೆ ಕೊಡೋಕ್ಕಾಗಲ್ಲ. ಸೊ ನೀವು ಹಾಲಿನ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ನೀವು ಗುಣಮಟ್ಟದ ಹೋರಿಯ ಸಿಮನ್ ಬಳಸಿದಾಗ ಮಾತ್ರ ನಿಮ್ಮದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನನಗೆ ಇವ್ರು ಭೇಟಿಯಾಗಿ ಇನ್ನೂ ಜ್ಞಾಪಕ ಇದೆ, ಆಲ್ಮೋಸ್ಟ್ 2 ವರ್ಷ 3 ವರ್ಷ 2 ವರ್ಷ ಅನಿಸುತ್ತೆ, 2 ವರ್ಷ ಹಿಂದೆಗಡೆ ಭೇಟಿಯಾಗಿದ್ರು. ಇವರು 8 ಗಂಟೆ ರಾತ್ರಿ ಕಾಲ್ ಮಾಡಿದಾಗ ನಾನು ಕೇಳಿದರು, ಸರ್ ಹಿಂಗೆ ಸಿಮನ್ ಬಗ್ಗೆ ಮಾಹಿತಿ ಕೊಡಿ ಅಂತ. ಸೊ ನಾನು ಹೇಳಿದೆ, ಹಾಸನಲ್ಲಿ ಒಂದು ಮೀಟಿಂಗ್ ಇಟ್ಕೊಂಡಿದ್ದೀವಿ, ನಾಳೆ ರೈತರ ಸಭೆ ಇಟ್ಕೊಂಡಿದ್ದೀವಿ, ನೀವು ಅಲ್ಲಿ ಆದರೆ ಬನ್ನಿ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಸೊ ಅದಾದಮೇಲೆ ಬಂದ ಮೇಲೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಆಲ್ಮೋಸ್ಟ್ 50 to 60 ಆ್ಯನಿಮಲ್ಸ್ ABS ಕನ್ಸೀವ್ ಆಗಿದ್ದಾವೆ. ಸೊ 50ರಿಂದ 60 ಅಂದರೆ ನೀವು ಬರೀ 1 ಲಕ್ಷ ಇಟ್ಕೊಳ್ಳಿ. ನಾನು ನಿನ್ನೆನೂ ನಮ್ಮ ಫಾರ್ಮರ್ಸ್ ಗ್ರೂಪಲ್ಲಿ ನೋಡಿದ್ದೀನಿ, 4-5 ದಿವಸ ಹುಟ್ಟಿರೋಂಥ ಕರುಗಳನ್ನ 25,000 ವ್ಯಾಲ್ಯೂವರೆಗೂ ಸೇಲ್ ಮಾಡಿದ್ದೀನಿ. ನಾನು ಕಣ್ಣಾರೆ ನೋಡಿದ್ದೀನಿ. ABS ಅಂತ ಯಾವಾಗ ಅವ್ರ ಹತ್ರ ರೆಕಾರ್ಡ್ ಇದೆಯೋ, ವಿತೌಟ್ ರೆಕಾರ್ಡ್ ನಿಮ್ಗೆ ಅದು ವ್ಯಾಲ್ಯೂ ಕೊಡಲ್ಲ. ಸೊ ನಾನು ಅದಕ್ಕೆ ಭಾಳಷ್ಟು ರೈತರಿಗೆ ಹೇಳ್ತೀನಿ, ಸಿಮನ್ ಹಾಕ್ಸಿದ ತಕ್ಷಣ ಸಿಮನ್ ತೆಗೆದಿಟ್ಕೊಳ್ಳಿ. ಆಮೇಲೆ ಯಾವ ಬುಲ್ ಇನಫ್ ಕೋಡ್ಗೆ ಯಾವ್ದು ಯೂಸ್ ಮಾಡಿದ್ದೀರಾ, ಯಾವ ಡೇಟಿಗೆ ಯೂಸ್ ಮಾಡಿದ್ದೀರಾ, ಅದಿದ್ದರೆ ಮಾತ್ರ ಆ ಹಸುಗೆ ನಿಮಗೆ ವ್ಯಾಲ್ಯೂ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ
ಇಷ್ಟರ ಮಟ್ಟಿಗೆ ನಿಮ್ಗೆ ಬ್ರೀಡಿಂಗ್ ಹೆಲ್ಪ್ ಆಗುತ್ತೆ ಹೈನುಗಾರಿಕೆಯಲ್ಲಿ. ಈ ಫಾರ್ಮ್ ಬಂದು ನಿಮ್ಮ ಕೋಲಾರ ದೆಬ್ಬನಹಳ್ಳಿಲಿದೆ, ಶ್ರೀನಿವಾಸ ಡೈರಿ ಫಾರ್ಮ್ ಅಂತ. ಡಿಸ್ಕ್ರಿಪ್ಷನಲ್ಲಿ ಫಾರ್ಮ್ ಡೀಟೇಲ್ಸ್ ಕೊಟ್ಟಿರ್ತೀವಿ, ಪ್ಲಸ್ ನನ್ನ ನಂಬರ್ ಕೂಡ ಇರುತ್ತೆ, ಪ್ಲಸ್ ನಂದೀಶ್ ಅವ್ರ ನಂಬರ್ ಕೂಡ ಇರುತ್ತೆ. ನಿಮ್ಗೆ ಏನಾದರೂ ಬ್ರೀಡಿಂಗ್ ರಿಲೇಟೆಡ್ ಏನಾದರೂ ಕೇಳೋದಿತ್ತು ಅಂದರೆ ಯು ಕ್ಯಾನ್ ಕಾಲ್. ಸೊ ಇದು ಕಂಪ್ಲೀಟ್ ಕಾಫ್ ಸೆಕ್ಷನ್ ನೋಡೋದಾದ್ರೆ ಅದು ನೋಡಿ ಆಲ್ಮೋಸ್ಟ್ ನಿಮಗೆ 14 ಡೇಸ್ ಅದು. ದೆನ್ ಇದು ಬಂದು 4 ಡೇಸು. ದೆನ್ ಇದು ಬಂದು 1.5 ಮಂತು. ಸೊ ಇದು ಬಂದು 2 ಮಂತ್ಸ್. ನಾನು ಎಷ್ಟೋ ಫಾರ್ಮ್ಸ್ ವಿಸಿಟ್ ಮಾಡಿದ್ದೀನಿ. 5 ತಿಂಗಳು 6 ತಿಂಗಳು ಕರು ಈ ಹೈಟು ಈ ವೇಟು ಬಂದಿರುತ್ತೆ. ಸೊ ಇದು ಆಲ್ಮೋಸ್ಟ್ 1 ಮಂತು. ಸೊ ಏನಾಗುತ್ತೆ, ನೀವು ಯಾವಾಗ ಕಾಫಿಂದನೇ ತೊಗೊಳ್ತಾ ಬಂದರೆ, ಕರೆಕ್ಟಾಗಿ ನ್ಯೂಟ್ರಿಷನ್ ಕೊಡ್ತಾ ಬಂದರೆ, ನಿಮ್ಗೆ ಆಲ್ಮೋಸ್ಟ್ 2 ವರ್ಷಕ್ಕೆಲ್ಲ ಕರು ಕೊಟ್ಬಿಡುತ್ತೆ. ಫಾರ್ಮರ್ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂದರೆ 5-6 ಮಂತ್ಸ್ ಆದಮೇಲೆ ಅದನ್ನು ಫೀಡ್ ಕೊಡೋಕ್ಕೆ ಅಥವಾ ಆವಾಗ ನ್ಯೂಟ್ರಿಷನ್ ಜಾಸ್ತಿ ಮಾಡೋದು, ಯಾಕಂದರೆ ನನಗೆ ಹೀಫರ್ ಬೇಗ ಅಂದರೆ ವೇಟ್ ಅಟೇನ್ ಆಗಲಿ ಅಥವಾ ಇದು ಕನ್ಸೀವ್ ಆಗಲಿ ಅಂತ ಆವಾಗ ಸ್ಟಾರ್ಟ್ ಮಾಡ್ತಾರೆ. ಬಟ್ ಬೆಳಗ್ಗೆ ಅದು ಸ್ಟಾರ್ಟಿಂಗಿಂದ ಒಂದು 3-4 to 5 ಮಂತ್ಸ್ ವೇಸ್ಟ್ ಮಾಡಿಬಿಟ್ಟಿರ್ತಾರೆ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ನಿಮಗೆ ಆ ನ್ಯೂಟ್ರಿಷನ್ ಕರೆಕ್ಟಾಗಿಲ್ಲ ಅಂದ ತಕ್ಷಣ ನೀವು ಕನ್ಸೀವ್ ಆಗಲ್ಲ ಅದು. ಸೊ ಯಾವಾಗ ನೀವು ನ್ಯೂಟ್ರಿಷನ್ ಫ್ರಮ್ ದ ಡೇ 1 ಕರೆಕ್ಟಾಗಿ ಫೋಕಸ್ ಮಾಡ್ತಾ ಬರ್ತೀರಾ, 5 ಡೇಸಿಗೆ ಮಿಲ್ಕ್ ಇರ್ಬೋದು, ದೆನ್ ಮಿಲ್ಕ್ ರಿಪ್ಲೇಸರ್ ಇರ್ಬೋದು, ಆಮೇಲೆ ಕಾಫ್ ಗ್ರೋವರ್ ಇರ್ಬೋದು. ಸೊ ಈ ಥರ ಟೈಮ್ ಟು ಟೈಮ್ ಏನು ನ್ಯೂಟ್ರಿಷನ್ ಬೇಕೋ ಅದು ಕೊಡ್ತಾ ಬರ್ತಿದ್ದಂಗೆ ನಿಮ್ಗೆ ಅದು ಆಬ್ವಿಯಸ್ಲಿ ನಿಮಗೆ 2 ವರ್ಷಕ್ಕೆ ಕರೆಕ್ಟಾಗಿ ಕನ್ಸೀವ್ ಆಗುತ್ತೆ, ಪ್ಲಸ್ ನಿಮ್ಗೆ ಅದು ಕಾಫ್ ಕೊಡುತ್ತೆ. ಸೊ ಇವ್ರ ಹತ್ರ ABS ಸಿಮನ್ ಕೂಡ ಸಿಗುತ್ತೆ. ಇವರು ಸ್ವಂತಕ್ಕೆ ಅಂತ ಅವಾಗ ಪರ್ಚೇಸ್ ಮಾಡಿ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಡಿಸ್ಟ್ರಿಬ್ಯೂಷನ್ ಕೂಡ ತೊಗೊಂಡಿದ್ದಾರೆ. ಸೊ ಇಲ್ಲಿ ನಿಮಗೆ ABS ಸಿಮನ್ ಸಿಗುತ್ತೆ, ಪ್ಲಸ್ ಮಲ್ಟಿಪಲ್ ಡೈರಿ ಫಾರ್ಮಿಂಗ್ ರಿಲೇಟೆಡ್ ಏನೇನು ಬೇಕೋ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಯಾವ್ಯಾವ ಬುಲ್ಸ್ನ ಯೂಸ್ ಮಾಡಿದ್ದಾರೆ ಅಂತ ಅವ್ರಿಗೆ ಮಾಹಿತಿ ಕೊಡಲಿ ಸರ್. ನೋಡಿ ಸರ್, ಇದು ಬಂದುಬಿಟ್ಟು ಬ್ರೂಟ್ನ ಬುಲ್ನ ಯೂಸ್ ಮಾಡಿದ್ದೀವಿ ಸರ್. ಇದು ಬಂದುಬಿಟ್ಟು ಪೈಪರ್ ಸರ್. ಅಲ್ಲಿರೋದು ಸಹ ಬಂದುಬಿಟ್ಟು ಬ್ರೂಟ್ ಸರ್. ಅಲ್ಲಿರೋಂಥ ಚಿಕ್ಕ ಕರು 4 ಡೇಸ್ ಕರು ಕೂಡ ಬ್ರೂಟೇ ಸರ್. ಮತ್ತು ಇದು ಜೆರ್ಸಿ ಜಿನೋಮಿಕ್ ಬುಲ್ನ ಯೂಸ್ ಮಾಡಿದ್ದೀವಿ ಸರ್ ಇವೆರಡು. ಮತ್ತು ಇಲ್ಲಿ ನೋಡಿ ಸರ್, ಇಲ್ಲೊಂದು ಸ್ಪೈಕ್ ಒಂದಿದೆ, ಮತ್ತು ಅಲ್ಲೊಂದು ಬಂದುಬಿಟ್ಟು ರೋಡಿಯೋ ಒಂದು ಕರು ಇದೆ ಸರ್. ಇಷ್ಟು ಒಂದು 6-7 ಬುಲ್ ಕರು ಬಂದಿದೆ ಸರ್. ಇಲ್ಲಿ ಬ್ರೂಟ್ದೇ ಬಂದುಬಿಟ್ಟು 3 ಕರು ಇದೆ ಸರ್. ಸೊ ಏನಾಗುತ್ತೆ, ಯಾವಾಗ ನೀವು ಈ ಥರ ದಾಖಲೆ ಇಡ್ತೀರಾ, ಇದು ಯಾವ ಕರು, ಸೊ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅದಕ್ಕೆ ಆಬ್ವಿಯಸ್ಲಿ ಟ್ಯಾಗಿಂಗ್ ಆಗುತ್ತೆ. ಟ್ಯಾಗಿಂಗ್ ಆಗಿದ ತಕ್ಷಣ ಇದಕ್ಕೆ ಯಾವುದು ಹುಟ್ಟಿದೆ, ಯಾವ ಬುಲ್ಲಿಂದ ಹುಟ್ಟಿದೆ ಅಂತ ಒಂದು ಟ್ಯಾಗ್ ಮಾಡ್ತಾ ಹೋಗೋದಕ್ಕಿದ್ದಂಗೆ ನಿಮ್ಗೆ ಅದು ಸೆಲ್ಲಿಂಗ್ ಟೈಮಲ್ಲಿ ಪ್ರೀಮಿಯಮ್ ಅಮೌಂಟ್ ಕೊಟ್ಬಿಟ್ಟೇ ಹೋಗುತ್ತೆ. ಸೊ ಈ ರೀತಿ ಪ್ಲ್ಯಾಂಡಾಗಿ ನೀವು ಮಾಡಿದಾಗ ಮಾತ್ರ ಹೈನುಗಾರಿಕೆ ಪ್ರಾಫಿಟೇಬಲ್ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಏನಾಗುತ್ತೆ, ಜಸ್ಟ್ ಮೇವು ಕಟ್ಕೊಂಬರೋದು, ಹಾಲು ಕರ್ಕೊಳ್ಳೋದು, ಇಷ್ಟರಲ್ಲೇ ಹೋಗುತ್ತೆ ಹೊರತು ನಿಮಗೆ ಹೈನುಗಾರಿಕೆ ಡೆವಲಪ್ ಆಗ್ತಾ ಹೋಗಲ್ಲ. ಸೊ ಯಾವಾಗ ಬ್ರೀಡ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡ್ತೀರೋ ಅವಾಗ 100% ನಿಮಗೆ ಏನೋ ಪ್ರಾಫಿಟೇಬಲ್ ಆಗಿ ಕಂಡೇ ಕಾಣುತ್ತೆ ಡೈರಿ ಫಾರ್ಮಿಂಗ್. ಅಟ್ ಪ್ರೆಸೆಂಟ್ ನಾವು ಇವಾಗ ಐನೂರು ಹೊಸಳ್ಳಿ ಕೋಲಾರ ಭಾಗದಲ್ಲಿದ್ದೀವಿ. ಸೊ ನಾವು ಆಲ್ಮೋಸ್ಟ್ ಬಂಗಾರಪೇಟೆ ತಾಲೂಕು ಆಲ್ಮೋಸ್ಟ್ 2 ವರ್ಷದಿಂದ ನಾವು ಈ ಕಡೆ ಕೋಲಾರ ಭಾಗದಲ್ಲಿ ನಂದೀಶ್ ಅವರು ಸಿಕ್ಕ ಮೇಲೆ ಈ ಕಡೆ ಸರೌಂಡಿಂಗ್ ಭಾಗದಲ್ಲಿ ನಾವು ಬ್ರೀಡಿಂಗ್ ಬಗ್ಗೆ ಅವೇರ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಸೆಕ್ಸ್ಟ್ ಸಿಮನ್ ಯೂಸ್ ಮಾಡೋದ್ರಿಂದ ಕರುಗಳು ಯಾವ ರೀತಿ ಬರ್ತಂದು. ಸೊ ಆಲ್ಮೋಸ್ಟ್ 2 ವರ್ಷ ಅಂದರೆ, ಸೊ ಈ ಜೆನೆಟಿಕ್ಸ್ ಅನ್ನೋದು ಹೇಗೆ ಅಂತಂದರೆ 1 ವರ್ಷ 2 ವರ್ಷ ನಾವು ರೈತರಿಗೆ ಕನ್ವಿನ್ಸ್ ಮಾಡಿ ಸ್ಟಾರ್ಟ್ ಮಾಡಿ ಯೂಸ್ ಮಾಡೋಕ್ಕೆ ಅಂತ ಹೇಳಿದ ಮೇಲೆ ಇವಾಗ ಕರುಗಳು ಈ ಭಾಗದಲ್ಲಿ ಹುಟ್ಟೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸೊ ಆಲ್ಮೋಸ್ಟ್ 2 ವರ್ಷ ನಮಗೆ ನಮ್ಮ ಪ್ರಯತ್ನಾಗ ಸಫಲಿಸೋಕ್ಕೆ 2 ವರ್ಷ ಟೈಮ್ ಆಯಿತು. ಸೊ ಅದೇ ರೀತಿ ಆವಾಗ ನಾವು ಭಾಳಷ್ಟು ರೈತರಿಗೆ ಹೇಳಿದ್ದೇನೆಂದರೆ ಯಾವ ರೀತಿ ಡಿವರ್ಮಿಂಗ್ ಮಾಡಬೇಕು, ಯಾವ ರೀತಿ ನ್ಯೂಟ್ರಿಷನ್ ಹಾಕಬೇಕು. ಸೊ ಕರುಗಳಿಂದನೇ ಪಡ್ಡೆನ ರೆಡಿ ಮಾಡಿದಾಗ ಇಲ್ಲ ಹಸುಗಳನ್ನ ಯಾವ ರೀತಿ ತಯಾರು ಮಾಡಬೇಕು ಅಂದರೆ ಕನ್ಸೆಪ್ಷನ್ ರೇಟ್ ಚೆನ್ನಾಗಿ. ಭಾಳ ಜನ ರೈತರಿಗೆ ಏನಿದೆ ಅಂದರೆ ಸೆಕ್ಸ್ಟ್ ಸಿಮನ್ ಯೂಸ್ ಮಾಡಿದಾಗ ಕನ್ಸೆಪ್ಷನ್ ರೇಟ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಸೊ ಲಾಸ್ಟ್ ನಾವು ನ್ಯೂಟ್ರಿಷನಿಂದ ಹಿಡಿದು ಬೇರೆ ರೀತಿ ಎಲ್ಲ ರೀತಿ ಏನೋ ಪ್ರಿಕಾಷನ್ಸ್ ತೊಗೋಬೇಕು ಗೈಡೆನ್ಸ್ ಎಲ್ಲ ಕೊಟ್ಟಾದಮೇಲೆ ಇವಾಗ ಅಟ್ ಪ್ರೆಸೆಂಟ್ ಇಲ್ಲಿ ಬಂದಿರೋಂಥ ಫಾರ್ಮು ಸುರೇಶನ್ ಅವ್ರದ್ದು. ಇದು ಬಂದು ಬ್ರೂಟ್ ಬುಲ್ಲಿಂದ ಹುಟ್ಟಿರುವಂಥ ಕಾಫು, ABS ಬ್ರೂಟಿಂದ. ಸೊ ನೀವು ನೋಡ್ಬೋದು ಬರೀ 7 to 8 ಡೇಸ್ ಕಾಫ್ ಇದು. 8 ದಿವಸದಲ್ಲೇ ಇಷ್ಟು ಗುಣಮಟ್ಟದ ಕರು ಬಂದಿದೆ. ಆ ಕರುವಿನ ತಾಯಿ ನೋಡ್ಬೋದು ನೀವು. HF ಇದ್ರೂ ಕೂಡ ಅದ್ರ ಬಾಡಿ ಕನ್ಫರ್ಮೇಷನ್ ಅಷ್ಟು ಗುಣಮಟ್ಟದ್ದು ಕಾಣಲ್ಲ ನಿಮಗೆ, ಬಟ್ ಕರು ಮಾತ್ರ ನಿಮಗೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಇದು ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದಾಗ ನಿಮಗೆ ಈ ರೀತಿ ಕರುಗಳು ಬರುತ್ತೆ. ಸೊ ಕರುಗಳೇ ಮೇನ್. ವರ್ಷಕ್ಕೊಂದು ಹೆಣ್ಗರು ಬಂದಾಗ ಮಾತ್ರ ಹೈನುಗಾರಿಕೆ ಪ್ರಾಫಿಟೇಬಲ್ ಆಗೋದು. ಸೊ ಸೆಕ್ಸಿಮನ್ನ ಬಳಸಿದ್ದಾರೆ. ಇದರ ನಂತರನೂ ನೆಕ್ಸ್ಟ್ ಇನ್ನೊಂದು ಹಸುಗಳ ಪ್ಲ್ಯಾನ್ ಮಾಡಿದ್ದಾರೆ. ನಿಮಗೆ ಈ ರೀತಿ ಅಂದರೆ ಗುಣಮಟ್ಟದ ಸೆಕ್ಸ್ಟ್ ಸಿಮನ್ ಬಳಸಿ ಹೆಣ್ಗರು ಪಡ್ಕೊಳ್ಳೋಕ್ಕೆ ಏನು ಆಸೆ ಇರ್ಬೋದು ಅಥವಾ ನಿಮಗೆ ಯಾಕೆ ಮಾಡಿಸ್ಬೇಕು ಅಂತ ಹೇಗೆ ಅನಿಸ್ತು ಸರ್? ನಾವು ನಂದೀಶಣ್ಣವ್ರ ಫಾರಮಲ್ಲಿ ಹೋಗಿದ್ರೆ ಅಲ್ಲಿ ನೋಡಿದೆ. ಅಲ್ಲಿ ನೋಡೋದ್ರೂ ನಾವು ಅಂಥದ್ದೇ ಕೊಡಿಸಿ ಹಾಲು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ ಅನ್ನೋ ಧೈರ್ಯದ ಮೇಲೆ ಕೊಡಿಸಿದ್ರೆ ಅದನ್ನ ಇಂಥದ್ದೇ ಮಾಡಬೇಕು. ಸೊ ಈ ರೀತಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಲ್ಮೋಸ್ಟ್ 1-2 ವರ್ಷ ಹಿಂದೆ 2 ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ಸೊ ನಾವು ಇವಾಗ ಜನಗೆ ಅರಿವು ಬಂದಿದೆ. ಅಂದರೆ ಕರುಗಳು ಪಡ್ಕೊಳ್ಳೋದ್ರಿಂದ ಏನು ಲಾಭದಾಯಕ ಆಗುತ್ತೆ ಅಂತ. ಕಾರಣ ಉದ್ದೇಶ ಯಾಕೆ ಹೇಳ್ತಾನೆ ಅಂದರೆ ಇಷ್ಟೇ, ರೈತರು ಏನಂದರೆ ಆಬ್ವಿಯಸ್ಲಿ ಹಣ ಖರ್ಚು ಮಾಡುವಾಗ ಹಿಂದೇಟು ಹಾಕ್ತಾರೆ, 1000 ರೂಪಾಯಿ ಹೇಗೆ ಖರ್ಚು ಮಾಡಲಿ ಏನು ಅಂತ. ಕನ್ಸೆಪ್ಷನ್ ಆಗಲ್ಲ ಅಂತ ಭಾಳ ಜನಕ್ಕೆ ರಾಂಗ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದು ಕೂಡ ಓಲ್ಡ್ ಕನ್ವೆನ್ಷನಲ್ ಸ್ಟೈಲ್ ಫಾರ್ಮಲ್ಲೇ ಕೂಡ ಸೆಕ್ಸ್ಟ್ ಸಿಮನ್ ರಿಸಲ್ಟ್ ಬರುತ್ತೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ನ್ಯೂಟ್ರಿಷನ್ ಯಾವ ರೀತಿ ಕೊಡ್ತೀರಾ, ಅದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ.
ಸೊ ಬರೋವಂಥ ದಿನಗಳಲ್ಲಿ ನೀವು ಅದ್ರ ಮೇಲೆ ಚೆನ್ನಾಗಿ ಫೋಕಸ್ ಮಾಡಿದ್ರೆ ನಿಮ್ಮ ಕನ್ಸಪ್ಷನ್ ರೇಟ್ಸು ಏನೂ ಪ್ರಾಬ್ಲಮ್ ಬರೋಲ್ಲ. ಥ್ಯಾಂಕ್ ಯು ತಮಗೆ ಇದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ರೈತರಿಗೆ ಇಷ್ಟು ಗುಣಮಟ್ಟದ ಇನ್ಫಾರ್ಮೇಷನ್. ಏನಾಗುತ್ತೆ, ಹೈನುಗಾರಿಕೆಯಲ್ಲಿ ಬೇಸೆ ಗೊತ್ತಿಲ್ಲ ಅಂದರೆ ನೀವು ಏನು ಮಾಡಿನೂ ಉಪಯೋಗ ಇಲ್ಲ. ನಾನು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ಭಾಳ ಫಾರ್ಮರ್ಸ್ ಪಾಪ ಕಷ್ಟಪಡ್ತಾರೆ. ಬೆಳಗ್ಗೆಯಿಂದ ಏನಾಗಲ್ಲ, ಅದು ಬರೀ ಮೇವು ಹಾಕೋದು, ಸಗಣಿ ತೆಗೆಯೋದು, ಇಷ್ಟೇ ಆಗ್ತಾಯಿದೆ ಹೊರತು ಹಾಲೆಲ್ಲೂ ಜಾಸ್ತಿ ಆಗ್ತಿಲ್ಲ, ಕೈಯಲ್ಲಿ ದುಡ್ಡು ಬರ್ತಾಯಿಲ್ಲ. ಸೊ ಅದು ಬರಬೇಕು ಅಂದರೆ 100% ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದಾಗ ಮಾತ್ರ ನಿಮಗೆ ಪಾಸಿಬಿಲಿಟಿ ಇದೆ. ಧನ್ಯವಾದಗಳು.